ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಿದು ವಿಡಿಯೋ ಸ್ಟಾರ್ಟಿಂಗಲ್ಲೇ ವಿಡಿಯೋ ಏನು ಇಲ್ದಲೇ ಬರೀ ಇಟ್ಟು ತೋರಿಸ್ತಿದ್ದಿಲ್ಲ ಅಂತ ನೋಡ್ತಿದ್ದೀರಾ? ಇದು ಒಂದು ರೆಸಿಪಿ ಮಾಡ್ತಿದ್ದೀವಿ. ಏನು ರೆಸಿಪಿ ಅಂದರೆ ಮಂಗಳೂರು ಬನ್ಸ್ ಅಂತ. ಮಂಗಳೂರು ಬನ್ಸ್ ಮಾಡೋಕ್ಕೆ ನೋಡಿರಿ, ಮೈದಾ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಓಂಕಾಳು ಮತ್ತು ಉಪ್ಪು ಮತ್ತು ಸೋಡಾ ಹಾಕ್ಬಿಡ್ಬೇಕು ಕಲಸೋಕ್ಕೆ. ನೋಡಿರಿ ಹಾಕಿದ್ದಾರೆ. ನಮ್ಮಮ್ಮನೂ ನಮ್ಮ ಮಗಳು ಇಬ್ಬರು ಸೇರ್ಕೊಂಡು ಹಾಕಿದ್ದಾರೆ. ಸ್ವಲ್ಪ ಸೋಡಾ ಹಾಕಿದ್ದೀವಿ. ಅಂದರೆ ಇದನ್ನೇ ಮಾಡಬೇಕು ಅಂದರೆ ಒಂದು ನೈಟು ಫುಲ್ಲು ನೆನೆಸಿಡಬೇಕು ಫಸ್ಟೇ. ಆವಾಗ ಮಾಡಿಬಿಟ್ಟು ಅವಾಗ ತಿನ್ನೋಕ್ಕಾಗಲ್ಲ, ಇದನ್ನು ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಮೊಸರು, ಸಾಫ್ಟ್ ಆಗೋಕ್ಕೋಸ್ಕರ ಮೊಸರು ಹಾಕ್ಕೋಬೇಕು. ಅಂದರೆ ನಮಗೊಂದು ಅಳತೆ, ನಿಮಗೆ ಯಾವ ಥರ ಅಂದರೆ ನಾನು ಅಳತೆ ಮಾಡಿ ಹಾಕಲಿಲ್ಲ, ಯಾಕೆಂದರೆ ನಮ್ಗೆ ಒಂಥರ ಅಳತೆ ಗೊತ್ತಲ್ಲ ನಮಗೆ. ಅದಕ್ಕೆ ಅದಾದಮೇಲೆ ಹಣ್ಣಾಗಿರೋ ಬಾಳೆಹಣ್ಣು, ತುಂಬ ಹಣ್ಣಾಗಿರುತ್ತಲ್ಲ ಆ ಬಾಳೆಹಣ್ಣು ತೊಗೊಂಬಿಟ್ಟು ಮಿಕ್ಸಿಲಿ ರುಬ್ಬಿಬಿಟ್ಟು, ಸ್ವಲ್ಪನೂ ನೀರು ಹಾಕ್ಬಾರ್ದು, ಬರೀ ಬಾಳೆಹಣ್ಣನ್ನೇ ರುಬ್ಬಬೇಕು. ರುಬ್ಬಿಬಿಟ್ಟು ಆಮೇಲೆ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಕಲಿಸ್ಬೇಕು. ನೋಡಿರಿ, ಆ ಮೈದಾ ಹಿಟ್ಟಿಗೂ ಮತ್ತು ಬಾಳೆಹಣ್ಣಿಗೂ ಸಿಕ್ಕಾಪಟ್ಟೆ ಹೊಂದ್ಕೆ ಆಗಬೇಕು ಚೆನ್ನಾಗಿ, ಅಲ್ಲಿವರೆಗೂ ಕಲಿಸ್ಬೇಕು. ಇಲ್ಲಾಂದರೆ ಮಂಗಳೂರು ಬನ್ಸ್ ಚೆನ್ನಾಗಿ ಬರೋಲ್ಲ, ಸ್ವಲ್ಪ ಒರಟಾಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಏನಾದರೂ ತೆಳ್ಳಗಾದರೆ ಮತ್ತೆ ಹಸಿಟ್ಟು ಹಾಕ್ಕೊಬಿಟ್ಟು ಜರಟೆ ಇಟ್ಕೊಳ್ರಿ. ನೋಡಿರಿ, ಇದು ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ಬಿಟ್ಟಿದ್ದೆ. ಆ ವೀಡಿಯೋನೆಲ್ಲ ಟನ್ ಮಾಡಿಬಿಟ್ಟು ಇಕ್ಕಿದ್ದಿಲ್ಲ ನನ್ನ ಮಗಳು. ಯಾವ ಥರ ವೀಡಿಯೋ ಮಾಡಿದ್ದಾಳೆ ನೋಡಿರಿ. ನಾನು ಮಾಡ್ತೀನಿ ವೀಡಿಯೋ, ನಾನು ಮಾಡ್ತೀನಿ ಅಂತೇಳಿ ಇಸ್ಕೋತಾಳೆ. ನೋಡಿದರೆ ಈ ಥರ ವೀಡಿಯೋ ಮಾಡಿದ್ದಾಳೆ. ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅಂದರೆ ಚಪಾತಿ ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕಾದರೆ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಒಂದು ನೈಟು ಫ್ರಿಜ್ಜಿಗೆ ಇಟ್ಟಿದ್ದು ನಾವು ಫ್ರಿಜ್ಜಿಗೆ ಇಟ್ಬೇಡ, ಯಾಕೆಂದರೆ ಬಾಳೆಹಣ್ಣಿಂದೆಲ್ಲ ಸ್ವಲ್ಪ ಕಪ್ಪಾಗ್ಬಿಡುತ್ತೆ. ಫ್ರಿಜ್ಜಿಗೆ ಏನು ಬೇಡ, ಅದೇ ಥರ ಆಚೆನೇ ಕವರಿಗೆ ಹಾಕ್ಬಿಟ್ಟಿಟ್ಟರೆ ಚೆನ್ನಾಗಿ ಬರುತ್ತೆ. ಒಂದು ನೈಟು ಫುಲ್ಲು ಚೆನ್ನಾಗಿ ನೆನೆಯಬೇಕು. ಏನಿಲ್ಲ ಅಂದರೂ ಒಂದು 8 ಅವರಾರು ನೆನೆಯಬೇಕು. ಸಕ್ಕತ್ತಾಗಿ ನೆನೆದರೆ ಮಾತ್ರ ಈ ಮಂಗಳೂರು ಬನ್ಸು ಸಿಕ್ಕಾಪಟ್ಟೆ ಸೂಪರಾಗಿ ಬರುತ್ತೆ ಮಾತ್ರ. ನೋಡಿರಿ, ಎಣ್ಣೆ ಕಾಯಿಸ್ಕೊಂಡಿದ್ದು ನೋಡಿರಿ, ಕಾದಿರೋ ಎಣ್ಣೆಗೆ ಈ ಥರ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಸೂಪರಾಗಿ ಬರ್ತವೆ ಬನ್ಸ್ ಅಂತೂ. ಕಾಫಿ ಜೊತೆಗೆ ಸ್ನ್ಯಾಕ್ಸಿಗೆ ಚೆನ್ನಾಗಿತ್ತು. ನೋಡಿರಿ, ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬರ್ತಿತ್ತು, ಸುಡ್ತಾಯಿತ್ತು. ಆದರೆ ಎಣ್ಣೆ ನೀಟಾಗಿ ಸೋರಿಸ್ಕೋಬೇಕಿತ್ತು. ನಾನು ಅದನ್ನು ತೆಗೆದ್ಬಿಟ್ಟು ಬೇಗ ಹಾಕ್ಬಿಟ್ಟೆ. ನೋಡಿರಿ, ಒಂದು ಕೈಲಿ ಫೋನ್ ಹಿಡ್ಕೊಂಡು ಒಂದು ಕೈಲಿ ತೋರ್ಸೋಕ್ಕೆ ಆಗ್ತಿರಲಿಲ್ಲ, ಸಿಕ್ಕಾಪಟ್ಟೆ ಸುಡ್ತಾ ಇತ್ತಲ್ಲ, ಅದಕ್ಕೋಸ್ಕರ. ಎಷ್ಟು ಸಾಫ್ಟಾಗಿ ಅಂದರೆ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿತ್ತು. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಸೂಪರಾಗಿ ಬರುತ್ತೆ ಮಾತ್ರ. ನೀವು ಒಂದ್ಸಲ ಎಲ್ಲರೂ ಮನೇಲಿ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳ್ರಿ, ಎಲ್ಲರೂ ಟ್ರೈ ಮಾಡಿಬಿಟ್ಟು. ಆದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು, ಸಿಕ್ಕಾಪಟ್ಟೆ ಮೀಡಿಯಮ್ ಫ್ಲೇಮಲ್ಲಿ. ಅಂದರೆ ಇದಕ್ಕೆ ಹೆವಿ ಅದೇನೋ ಟೈಮ್ ತಗೊಳುತ್ತೆ ಮಾತ್ರ. ಪೇಷನ್ಸಿಂದ ಬೇಯಿಸ್ಬೇಕು, ಆವಾಗಾದರೆ ಚೆನ್ನಾಗೂ ಬೇಯುತ್ತೆ, ಸಖತ್ತಾಗೂ ಬರುತ್ತೆ. ನೋಡಿರಿ, ನಾನು ಪೇಪರಲ್ಲಿ ಅರ್ದಿದ್ದಕ್ಕೆ ಪೇಪರ್ ಶೇಪ್ ಬರ್ತಿದೆ. ನಾನು ಅರ್ಜೆಂಟಾಗಿ ವೀಡಿಯೋ ಮಾಡ್ಬೇಕಿತ್ತು. ನನ್ನ ತಂಗಿರು ಹೊರಟಿದ್ರಲ್ಲ ಕಾಲೇಜಿಗೆ, ಅವ್ರಿಗೆ ಬೇಗ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಯಾವುದೋ ಒಂದು ಪೇಪರ್ ಸಿಕ್ಕಿತ್ತು. ಆ ಪೇಪರಲ್ಲೇ ಅರ್ದ್ಬಿಟ್ಟು ಹಾಕ್ತಾಯಿದ್ದೆ. ಈ ಥರ ಎಣ್ಣೆ ಹಾಕಿ ಮಾಡಿದ್ರೆ ನೋಡಿರಿ ಎಷ್ಟು ಸಕ್ಕತ್ತಾಗಿ ಬಂದಿತ್ತು. ಮತ್ತು ಸಾಫ್ಟಾಗಿತ್ತು, ಒಳ್ಳೆ ಬನ್ ತಿಂದಂಗೆ ಆಗ್ತಿತ್ತು. ಅಷ್ಟು ಚೆನ್ನಾಗಾಗಿತ್ತು ಮಾತ್ರ ಬನ್ಸು, ಸೂಪರಾಗಿ. ಟೇಸ್ಟ್ ವೈಸ್ ಹಂಗೆ ಚೆನ್ನಾಗಿತ್ತು. ಕಾಫಿಗೆ ಸಿಕ್ಕಾಪಟ್ಟೆ ಸೂಪರಾಗಿರುತ್ತೆ ಒಂಥರ. ಯಾರೂ ಸ್ಕಿಪ್ ಮಾಡಬೇಡ್ರಿ ವೀಡಿಯೋನೆಲ್ಲ. ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಫಸ್ಟು ಬರಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಫುಲ್ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ಸ್. ಜೈ ಆಂಜನೇಯ.